ಸ್ಟ್ರೇಟ್ ಲೈನ್. ಸೊ ನೋಡ್ರಪ್ಪ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನ. ಓಕೆ, ಸ್ಟ್ರೇಟ್ ಲೈನ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಸ್ಟ್ರೇಟ್ ಲೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ಟ್ರೇಟ್ ಲೈನ್ ಆಮೇಲೆ ನೋಡೋಣ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎ ಸ್ಟ್ರೇಟ್ ಲೈನ್? ದ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ಇನ್ ಪ್ಲೇನ್ a single direction as the one direction, that is called as a straight line ಅಂತ ಹೇಳ್ತೀನಿ ನಾನು. ಆಮೇಲೆ ಅದನ್ನ ಡೆಫಿನೇಷನ್ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಸ್ಟ್ರೇಟ್ ಲೈನ್, ಸೊ ಬರ್ಕೊಂಡ್ಬಿಟ್ರಪ್ಪ ಒಂದು ಕಾನ್ಸೆಪ್ಟ್ ಆಲ್ರೆಡಿ ನಿಮ್ಗೆ ಗೊತ್ತೈತಿ, ಗ್ರಾಫ್. ಸೊ ಏನಂತೀರ ಅದಕ್ಕಂದ್ರ ಕೋಆರ್ಡಿನೇಟ್ ಸಿಸ್ಟಮ್ ಆನ್ ಎ ಪ್ಲೇನ್. ದ ಫಸ್ಟ್ ಕಾನ್ಸೆಪ್ಟ್ ಕೋಆರ್ಡಿನೇಟ್, ಸೊ ಸಿಸ್ಟಮ್ ಆನ್ ಅ ಪ್ಲೇನ್. ಸೊ ಎಲ್ಲರಿಗೂ ಗೊತ್ತಿರುತ್ತಾ? ಆಲ್ರೆಡಿ ಹೇಳಿದ್ದೀನಿ ನಾನು, ಇರಲಿ ಇನ್ನೊಂದ್ಸಲ ಗೊತ್ತಿರಲಿ, ಬರ್ಕೊಡ್ರಿ. ದ ಕೋಆರ್ಡಿನೇಟ್ ಸಿಸ್ಟಮ್ ಆನ್ ಎ ಪ್ಲೇನ್, ಲುಕ್ ಅಟ್ ಹಿಯರ್. ಸೊ ಕೋಆರ್ಡಿನೇಟ್ ಸಿಸ್ಟಮ್ ಆನ್ ಎ ಪ್ಲೇನ್ if suppose this is the x-axis and this is the y-axis and this is x dash is the negative and y dash is the positive is the origin. ಕರೆಕ್ಟ್ ಆಗಿ ನೋಡ್ಕೋತ ಹೋಗ್ರಿ, ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನೊಂದ್ಸಲ ನೆನಪಿಟ್ಟುಕೋ. ಸೊ ಇಫ್ ಎನಿ ಪಾಯಿಂಟ್ ಆನ್ ದ ಫಸ್ಟ್ ಕ್ವಾಡ್ರಂಟ್, ಸೊ x, y or x1 y1, look at here. So any point on the first quadrant, this is first quadrant, second quadrant, third quadrant and fourth quadrant. So any point on the as the first quadrant. So next nodri, so this is the perpendicular line of the both quadrant. So ಈ ಪಾಯಿಂಟ್ ಏನಾಗಿರ್ತೈತ್ರಿ, x1 y1 ಆಗಿರ್ತೈತಿ 1 by 1. ಸೊ ನಾನು ಏನು ಹೇಳ್ತೀನಿ, ಸ್ಟ್ರೇಟ್ ಲೈನ್ ಒಳಗೆ 1 by 1 ನೀಟಾಗಿ ತಿಳ್ಕೊಂತವ್ರಿ, ಅವಾಗ ಈಸಿ ಆಗುತ್ತೆ ನಿನಗ ಸ್ವಲ್ಪ. ಇಟ್ ಈಸ್ ದ ಬಿಗ್ ಚಾಪ್ಟರ್, ಸಬ್ ಚಾಪ್ಟರ್ ದೊಡ್ಡದೈತಿ. So x1 y1 are the any points in the first quadrant, therefore draw the perpendicular lines of x-axis and y-axis, therefore the point is equal to x1 y1. ಹಾಗಾದ್ರೆ ಈ ಡಿಸ್ಟೆನ್ಸ್ ಏನಾಗಿರ್ತೈತ್ರಿ, x1 ಆಗಿರ್ತೈತಿ, ಗೊತ್ತಿರಲಿ. So the distance should be x1 and distance should be y1. ತಿಳಿತಾ? ಗೊತ್ತೈತಿದ? ಸೊ ಇದೇ ಕಾನ್ಸೆಪ್ಟ್. ದಿಸ್ ಇಸ್ ದ ಕೋಆರ್ಡಿನೇಟ್ ಸಿಸ್ಟಮ್ ಆಫ್ ಎ ಪ್ಲೇನ್. ಏನ್ ಹೇಳ್ತ್ರಿ, ಇನ್ ಫಸ್ಟ್ ಕ್ವಾಡ್ರಂಟ್ ಬೋತ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್. ಫಸ್ಟ್ ಕ್ವಾಡ್ರಂಟ್ ಒಳಗೆ ಏನಿರ್ತೈತ್ರಿ, ಎರಡು ವ್ಯಾಲ್ಯೂ ಪಾಸಿಟಿವ್ ಇರ್ತಾವು. x1 y1 ಅನ್ನೋದು ಅಂದ್ರೆ x-axis ಪಾಸಿಟಿವ್, y-axis ಪಾಸಿಟಿವ್. ಸೊ ದ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು x1 and distance is equal to y1. So second one, so any point on the second quadrant, it is a y-axis, x-axis, so x dash and y dash. So it's the origin. Any point on the second quadrant, x1 y1. So therefore look at here. ಹಾಗಾದ್ರೆ what is the distance? And distance should be, it is also x1. ಹಾಗಾದ್ರೆ ಇಲ್ಲಿ what is the signs of x? Sign of x ಏನಿರುತ್ತೆ ಇಲ್ಲಿ, ನೆಗೆಟಿವ್ and positive. y-axis become positive and x-axis become negative. ಕ್ಲಿಯರ್ ಹೇಳುತ್ತೆ ನಿಮಗೆ, ಗ್ರಾಫ್ ಮಾಡಿದ್ರಿ ಆಲ್ರೆಡಿ, ಗೊತ್ತಿರಲಿ. ಸೊ ಈ ಡಿಸ್ಟೆನ್ಸ್ ಏನಾಗಿರ್ತೈತ್ರಿ x1 and this distance should be y. ಸೊ ಇಟ್ಸ್ ಸೆಕೆಂಡ್ ಕ್ವಾಡ್ರಂಟ್. ನೆಕ್ಸ್ಟ್ ಥರ್ಡ್ ಕ್ವಾಡ್ರಂಟ್ ಬರ್ರಿ. ಸೊ x-axis, so y, so x dash, finally y dash. So any point on the third quadrant, so x1 y1. So x1 y1 ಏನಾಗಿತ್ತು ಇಲ್ಲಿ, so this distance is x1 and this distance is y1. ಹಾಗಾದ್ರೆ what is the sign of x and y quadrant? Both are negative. So x-axis and y-axis are the negative in third quadrant. ಲಾಸ್ಟ್ ಕ್ವಾಡ್ರಂಟ್ ಹೋಗೋಣ. ಹಾಗಾದ್ರೆ ಫೋರ್ತ್ ಕ್ವಾಡ್ರಂಟ್ ಇಲ್ಲಿ ಬರೀತೀನಿ ನೋಡ್ರಿ. ಸೊ is the x-axis y, x dash, finally y dash. So any point on the, so x1 y1, therefore this length is equal to y1 and this length is equal to x1. So then what is the point of what is the sign of x quadrant and y quadrant? Plus minus. Clear? So ಅಷ್ಟು ಗೊತ್ತಿರಲಿ. ದಿಸ್ ಇಸ್ ದ ಕೋಆರ್ಡಿನೇಟ್ ಸಿಸ್ಟಮ್ ಆಫ್ ಎ ಪ್ಲೇನ್. ಇದಕ್ಕೇನಂತೀರಿ, the points on the quadrant x quadrant and y quadrant. ಪಾಯಿಂಟ್ಸ್ ಹೆಂಗ್ ಬರೀತೀರಿ, x-axis, y-axis. ಸ್ವಲ್ಪ ಜಲ್ದಿ ಬರ್ಕೋಬೇಕು. ಕ್ಲಿಯರ್? ತಿಳಿತನ್ರಿ ಇದು? ಕೋಆರ್ಡಿನೇಟ್ ಸಿಸ್ಟಮ್ ಆನ್ ಎ ಪ್ಲೇನ್. ಸರ್ ನೋ? ಓಕೆ, ನೀಟಾಗಿ ಬರ್ಕೊಡ್ರಿ ಇಷ್ಟ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಏನ್ರಿ, ದ ಫಸ್ಟ್ ಕ್ವಾಡ್ರಂಟ್ ಬೋತ್ x-axis and y-axis are positive.
and second quadrant x-axis should be negative and y-axis is positive. In third quadrant both axes are negative and x-axis and y-axis are negative in third quadrant. Finally fourth quadrant, so x-axis is positive and y-axis should be negative in last quadrant, as well it means fourth quadrant. So points, ee point iddaga ee length illi nodri, so this length is equal to x and this length is equal to y. Andre ee length y irutte, ee length x irutte. Clear? ತಿಳಿತಾ? Yes, next ಹೋಗೋಣ. ಇದು 10th ಇದು ಆಕ್ಚುಲಿ ಇದು ನಿಮ್ಗೆ ಸಿಲೆಬಸ್ ಕೈತಿ 10th ಹೊಳ್ ರಿಪೀಟ್. ಇನ್ ಎರಡು ಫಾರ್ಮುಲಾ ಅದಾವು ಬಿಫೋರ್ ಸ್ಟಾರ್ಟಿಂಗ್ ಸ್ಟ್ರೇಟ್ ಲೈನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲನೇ ಒಂದೆರಡು ಪ್ರಾಬ್ಲಮ್ ಅದಾವು, ಅವು ಎರಡು ಬರ್ಕೊಂಡ್ಬಿಡು ಆಸ್ ದ ಫಾರ್ಮುಲಾ. ಒಂದು ಡಿಸ್ಟೆನ್ಸ್ ಫಾರ್ಮುಲಾ, ಅನದರ್ ಒನ್ ಸೆಕ್ಷನ್ ಫಾರ್ಮುಲಾ. ಆಲ್ರೆಡಿ ಕಲ್ತೀರಿ ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಏನು, ಸೆಕ್ಷನ್ ಫಾರ್ಮುಲಾ ಅಂದ್ರೆ ಏನು ಅಂತೇಳಿ. ಸೊ ಅದನ್ನೇ ರಿಪೀಟ್ ಮಾಡೋಣ. ಸೊ ಬರ್ಕೋ ಫಸ್ಟ್ ಒನ್ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ ಸೊ ಏನ್ ಹೇಳ್ತೀರಿ ಡಿಸ್ಟೆನ್ಸ್ ಫಾರ್ಮುಲಾ? ವಾಟ್ ಯು ಮೀನ್ ಬೈ ಡಿಸ್ಟೆನ್ಸ್ ಫಾರ್ಮುಲಾ? ಗೊತ್ತಿರ್ಬೇಕು ಆಲ್ರೆಡಿ ಗೊತ್ತೈತೆ ನಿಮ್ಗೆ. ಹಾ, ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. ಸೊ ಅದನ್ನ ಪ್ರೂವ್ ಮಾಡೋಣ ಪ್ರೂಫ್ ಐತಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಪ್ರೂಫ್ ಐತಿ ನೋಡ್ರಿ. look at here, let us consider coordinate system of a plane x-axis, so y-axis x dash, finally y dash, this is the origin. So let us consider, ಬರ್ಕೊಡ್ರಿ, ನಾ ಹೆಂಗೆ ಹೇಳ್ತೀನಿ ಹಂಗೆ ಬರ್ಕೋತ ಹೋಗ್ಬೇಕು ಪ್ರೂಫು. ಸೊ ಇವತ್ತು ಇದೊಂದು ಪ್ರೂಫ್ ಹೇಳ್ತೀನಿ ನಾನು. ಸೊ ಇದು ಚಾಪ್ಟರ್ ಆರಾಮ್ಸೆ ಮುಗಿಸೋಣ. ಎಷ್ಟು ಕ್ಲಾಸ್ ಅಲ್ಲಿ ಡೈಲಿ 1-2 ಪ್ರೂಫ್ ನೀಟಾಗಿ ತಿಳ್ಕೊತವ್ರಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಲೆಟ್ ಅಸ್ ಕನ್ಸಿಡರ್, ಬರ್ಕೊಡ್ರಿ, let us consider a coordinate system on a plane. Let us consider a coordinate system on a plane. Coordinate system on a plane. Coordinate system on a plane. Plane. Look at here. If the any two points, the point of x1 y1, this is the point of A antini, and the point of B is equal to x2 y2. Therefore line joining these two points. So ನೀನೇನು ಅನ್ಬೇಕು, ಡಿಸ್ಟೆನ್ಸ್, ಇದ್ರ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಕ್ಲಿಯರ್ ಹೌದಲ್ರಿ? ಆ ಡಿಸ್ಟೆನ್ಸ್, ಓಕೆ, ಆ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ದ ಡಿಸ್ಟೆನ್ಸ್ ಆಫ್ ಎ ಬಿ, ಅದೇ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ. ಬರ್ಕೋ. ಲೆಟ್ ಅಸ್ ಕನ್ಸಿಡರ್ ಎನಿ ಪಾಯಿಂಟ್ ಆಫ್ ಎ ಆಫ್ x1, y1 and b of x2, y2. Next, b of x2, y2. So what is the intention? To find the ashta barkodittuko. What is the intention? To find the distance of AB. AB distance ninage beku. Look at here. So munde nanu ಏನು ಮಾಡ್ತೀನಿ, draw the any two lines. So draw the line perpendicular to AM on x axis, on BN on x axis. ಬರ್ಕೋ. Therefore simple proof ಐತಿ. Therefore draw the line AM and BN. Draw the line AM and BN perpendicular to x axis already. ಹೌದಲ್ಲ? Yes, draw the line AM and BN perpendicular to x axis. Look at here. So again ಇನ್ನೊಂದು ಲೈನ್ ಡ್ರಾ ಮಾಡ್ಕೋತೀನಿ ನಾನು. The line should be AC ಅಂತೇಳಿ, as the AC perpendicular to BN. ಬರ್ಕೊಂಬಿಡಿ. and the line AC perpendicular to BN. ಅರ್ಥ ಆಯ್ತಾ? ಓಕೆ, look at here. So already ಹೇಳಿದೆ ನಾ, coordinate system of a plane.
ಸೊ ಈ ಪಾಯಿಂಟ್ x1y1 ಇದ್ದಾಗ ಲೊಕೇಟ್ ಹಿಯರ್ ಆಸ್ ದ ಪಾಯಿಂಟ್ ಆಫ್ ಎ ಈಕ್ವಲ್ ಟು x1y1 ಇದ್ದಾಗ ವಾಟ್ ಈಸ್ ದ ಡಿಸ್ಟೆನ್ಸ್? ಈ ಡಿಸ್ಟೆನ್ಸ್ ಏನಾಗಿರ್ತೈತ್ರಿ? x1 ಆಗಿರ್ತೈತಲ್ಲ. ಕ್ಲಿಯರ್? ನಾ ಎಷ್ಟು ಹೆಂಗ್ ಬರೆಯತ್ತೀನಿ ಹಂಗ್ ಬರ್ಕೋ. ದ ಪಾಯಿಂಟ್ ಆಫ್ x1y1 ಆಗಿದ್ರೆ ಈ ಡಿಸ್ಟೆನ್ಸ್ ಏನಾಗಿರ್ತೈತಿ? x1 ಆಗಿರ್ತೈತಿ. ಹಾಗಾದ್ರೆ ಈ ಡಿಸ್ಟೆನ್ಸ್ ಏನಾಗಿರ್ತೈತ್ರಿ? y1 ಆಗಿರ್ತೈತಿ. ಕ್ಲಿಯರ್? ಅರ್ಥ ಆಯ್ತದ? ಓಕೆ. ನೆಕ್ಸ್ಟ್ ದಿಸ್ ಪಾಯಿಂಟ್ ಶುಡ್ ಬಿ x2 y2 ಅಂದಾಗ ಈ ಡಿಸ್ಟೆನ್ಸ್ ಏನಾಗಿರ್ತೈತಪ್ಪ? ಒರಿಜಿನ್ ಟು ಎನ್. ಒರಿಜಿನ್ ಟು ಎನ್ ಏನಾಗಿರ್ತೈತಿ? x2 ಆಗಿರ್ತೈತಿ. ಹಾಗಾದ್ರೆ ಈ ಡಿಸ್ಟೆನ್ಸ್ ಟೋಟಲ್ ಡಿಸ್ಟೆನ್ಸ್ ಇಲ್ಲದ ನೋಡ್ರಿ, ಈ ಡಿಸ್ಟೆನ್ಸ್ ಏನಾಗಿರ್ತೈತಿ? y2 ಅಲ್ಲ. ಓಕೆ, ತಿಳಿತಾ? ಮುಂದೆ ನೋಡು, ಬರ್ಕೋಬೇಡ. ಸೊ ಆಸ್ ದ OM is equal to x2, OM equal to x1. ಸೊ ಹಾಗಾದ್ರೆ AM equal to y1 ಅಂದ್ರೆ ಸೊ ಸೇಮ್ ಆಸ್ CM is equal to its y1. both lines are parallel to each other. ಯಾವ್ಯಾವ ಪ್ಯಾರಲಲ್ ಅದಾವ್ರಿ? AM and CN are the parallel to each other. therefore ಈ ಡಿಸ್ಟೆನ್ಸ್ y1 ಅಂದ್ರೆ ಇದು ಡಿಸ್ಟೆನ್ಸ್ y1 ಆಗಿರ್ತೈತಿ. ಇದು ಟೋಟಲ್ ಏನಪ್ಪಾ? ಇದು y2. ಈ ಲೆಂತ್ ಏನು? x2. ಈ ಲೆಂತ್ ಏನ್ರಿ? x1. ಅರ್ಥ ಆಯ್ತಷ್ಟ? ಬರ್ಕೊಂಬಿಡು ಅದು ನೀಟಾಗಿ. ಎಸ್, ಬರ್ಕೊಂಡ್ರಿ? ಓಕೆ. ಸೊ ಲೆಟ್ ಅಸ್ ಕನ್ಸಿಡರ್, ಲುಕ್ ಎಟ್ ಹಿಯರ್, let us consider ACB is the one right angle triangle. ACB is the right angle triangle already. Bari, therefore ACB is the right angle triangle. ACB is the right angle triangle. Right angle triangle. Then apply the Pythagoras theorem. ACB is the right angle triangle, then apply the Pythagoras theorem. ಹಾಗಾದ್ರೆ ಇದಕ್ಕೆ ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿದ್ರೆ ಹಿಂಗ್ ಹೇಳ್ರಿ ನೋಡೋಣ. AB ಸ್ಕ್ವೇರ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BC. ತಿಳಿತಾ? ನೋಡ್ರಿ ಮುಂದೆ ಮುಗೀತು, ಪ್ರಾಬ್ಲಮ್ ಮುಗೀತು. ಲುಕ್ ಅಟ್ ಹಿಯರ್. ಸೊ ಪ್ರೂಫ್ ಆಯ್ತು. So AB square is equal to AC square plus BC square. This is the, if ABC is the any right angle triangle, then apply the Pythagoras theorem. So AB square is equal to AC square plus BC square. Look at here, that is the important. What do you mean by ಏನ್ ಬೇಕು ನಿನಗೆ? AC square ಬೇಕು. ಇಲ್ಲದ ನೋಡ್ರಿ AC, ಈ ಲೈನ್ ಬೇಕಾದ್ರೆ AC is equal to ಏನ್ರಿ? MN. ಅರ್ಥ ಮಾಡ್ಕೋ, AC is also equal to MN. ಹಾಗಾದ್ರೆ what do you mean by MN? MN ಅಂದ್ರೆ ಏನು? ಹೆಂಗ್ ಬರೀಬಹುದು ನಾನು? ಇಲ್ಲ ನೋಡು, ಇನ್ನೊಂದ್ಸಲ ಬರ್ಕೋತೀನಿ. AB ಸ್ಕ್ವೇರ್ ಈಕ್ವಲ್ ಟು AC ಅಂದ್ರೆ ಏನಪ್ಪಾ? MN ಸ್ಕ್ವೇರ್ ಪ್ಲಸ್ what do you mean by BC? BC ಅಂದ್ರೂ ಅಷ್ಟೇ ಐತಿ, ಡೈರೆಕ್ಟ್ ಬರ್ಕೊಂಡ್ಬಿಡು. ಸೊ BC ಸ್ಕ್ವೇರ್. ಸೊ therefore what do you mean by MN? MN ಅಂದ್ರೆ ಏನು? OM ಮೈನಸ್ ON ಅಲ್ಲ, ON ಮೈನಸ್ OM. therefore ಕ್ಲಿಯರ್? ಅಲ್ಲಿ ಡೈಗ್ರಾಮ್ ಹೇಳುತ್ತೆ ನಿನಗ. ಸೊ MN is equal to OM ಮೈನಸ್ ON whole square plus what do you mean by BC? BC ಅಂದ್ರೆ ಹೆಂಗ್ ಕಂಡು ಹಿಡಿಬೇಕು? BC ಇಲ್ಲದ ನೋಡು, the total length minus CN. total length ಅಂದ್ರೆ ಏನು? BN minus CN. therefore so AB square equal to what do you mean by ON? ON ಅಂದ್ರೆ ಏನು ಕಂಡು ಬರ್ಕೊಂಡ್ರಿ ಅಲ್ಲಿ? x2 minus OM ಅಂದ್ರೆ x1 whole square plus BN ಅಂದ್ರೆ y2 minus y1 whole square. therefore so the length of AB equal to AB. ನೀವೇನ್ ಮಾಡತ್ತೀರಿ? ಡಿಸ್ಟೆನ್ಸ್ ಫಾರ್ಮುಲಾ ಕಂಡು ಹಿಡಿಯಾಕತ್ತೀರಿ. ಸೊ AB equal to E square. ಈ ಕಡೆ ಹೋದ್ರೆ ಏನಾಗತ್ತೀರಿ? ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. this is the distance formula of any straight line. clear? ತಿಳಿತಾ? ಹೇಳಬೇಕು ಇನ್ನೊಂದ್ಸಲ. ತಿಳಿದ್ರಿ ಡಿಸ್ಟೆನ್ಸ್ ಫಾರ್ಮುಲಾ? ಎಸ್. ಸೊ ಬರ್ಕೊಂಡ್ಬಿಡ್ರಿ. AB is equal to x2 minus x1 whole square
plus y2 minus y1 whole square. So this is the distance formula of any straight line.